ಸೊ ಬಿಗ್ ಬಾಸ್ ನೋಡ್ತೀರಲ್ವಾ? ಓಕೆ, ಯಾವ ಕಂಟೆಸ್ಟೆಂಟ್ ವಿನ್ ಆಗ್ಬೇಕು ಅನ್ಕೋತೀರಾ? ಪ್ರತಾಪ್ ಮ್ಯಾಮ್. ಯಾಕೆ? ಅವ್ನ ಇಷ್ಟ ಮ್ಯಾಮ್. ಅವ್ನು ಮಾಡೋದು ಅಲ್ಲಿ ಚೆನ್ನಾಗಿ ಮಾಡ್ತಾನೆ, ನಿಯತ್ತಾಗಿರ್ತಾನೆ ಮ್ಯಾಮ್. ಬಟ್ ಎಷ್ಟು ಜನ ಹೇಳ್ತಾರೆ ಅವ್ನು ಓಪನ್ ಅಪ್ಪೇ ಆಗಿಲ್ಲ ಅಂತ. ನಿಮ್ಮ ಅನಿಸಿಕೆ ಏನು? ಬಟ್ ಅದು ಅವ್ನ ಮನಸ್ಥಿತಿ ಮೇಡಮ್. ಅವ್ನು ಹೆಂಗಿರ್ತಾನೆ ಅವ್ನ ಮೇಲೆ ಡಿಪೆಂಡ್, ಬೇರೆ ಯಾರು ಹೇಳಕ್ಕಾಗಲ್ಲ. ನಿಜ. ಬಟ್ ಅವ್ನು ವಿನ್ ಆಗೋದು ಬಿಡೋದು ಅವ್ನ ಮೇಲೆ. ಅಲ್ಲಿ ಹೆಂಗೆ ಆಟ ಆಡ್ತಾನೆ ಅದು ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಅಲ್ಲಿ ಅವ್ನು ಹೆಂಗೆ ಆಟ ಆಡ್ತಾನೆ ಅದು ಇಂಪಾರ್ಟೆಂಟು. ಮೊದಲು ಹೇಳಿದ್ದು ಸರಿಯಲ್ಲ, ಅವ್ನು ಹೆಂಗೆ ಆಟ ಆಡ್ತಾನೆ ಅದ್ರ ಮೇಲೆ. ಓಕೆ, ಸೊ ನಿಮ್ಮ ಅನಿಸಿಕೆ ಪ್ರಕಾರ ಅವನು ವಿನ್ ಆಗಬೇಕು. ಸೊ ನಿಮಗೆ ಯಾರು ವಿನ್ ಆಗಬೇಕು ಸರ್? ಸಂತೋಷ್ ಮ್ಯಾಮ್, ವರ್ತೂರ್ ಸಂತೋಷ್. ಯಾಕೆ? ಹಳ್ಳಿಯಿಂದ ಬಂದಿದ್ದಾರೆ ನಾವು, ಅದಕ್ಕೆ ನಾವು ಅವ್ರದ್ದು ಇದು ಮಾಡ್ತೀವಿ. ಅವನಿಗೆ ಸಪೋರ್ಟ್ ಮಾಡ್ತೀರಾ? support ಅವ್ರಿಗೆ. ಸೊ ಹಳ್ಳಿಯವ್ರು ಬರ್ಲಿ, ಮುಂದೆ ಬರ್ಲಿ ಅಂತ ಹೇಳಿ. ಹಳ್ಳಿಯವರು. Yes ma'am, I am also like Vartur Santosh. ವರ್ತೂರ್ ಸಂತೋಷ್. ಯಾಕೆ? ಸೇಮ್ ರೀಸನ್? Yes, I also belong to our village park. ಏನಾಗಲಿ ಮುಂದೆ ಸಾಗುನಿ. ಓಕೆ, ಯಾರು ವಿನ್ ಆಗ್ಬೇಕಂತ ಬಯಸ್ತೀರಾ? ವರ್ತೂರ್ ಸಂತೋಷ್. ಓಕೆ, ಯಾಕೆ ವರ್ತೂರ್ ಸಂತೋಷ್ ಸರ್? ಅವ್ರ ಹಳ್ಳಿಕಾರ ಮತ್ತು ಅವ್ರ ಚೆನ್ನಾಗಿ ಆಡ್ತಾರ, ಹಿಂಗಾಗಿ ವರ್ತೂರ್ ಸಂತೋಷ್. ಚೆನ್ನಾಗಿ ಆಡ್ತಾರ್ರಿ. ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಬಟ್ ವಿನ್ ಆಗ್ಬೇಕು ವಿನಯ್. ಓಕೆ, ನಿಮಗೆ? ವರ್ತೂರ್ ಸಂತೋಷ್. ಯಾಕೆ ಸರ್? ಅವ್ರಿಗೆ ಸ್ವಲ್ಪ ಅಗ್ರಿಕಲ್ಚರ್ ಅದ. ಸೊ ನಮ್ಮ ಪ್ರತಾಪ ಕೂಡ ಇದಾರಲ್ಲ, ಅಗ್ರಿಕಲ್ಚರ್ ಆ ರೀತಿಯಲ್ಲೆಲ್ಲ ಹೆಲ್ಪ್ ಮಾಡುವಂಥದ್ದು. ಆದ್ರೆ ಇವ್ರು ಪ್ಯೂರ್ ಅಂತಾರೆ. ಓಕೆ, ಹಾಗೆ ಯಾರು ವಿನ್ ಆಗ್ಬೇಕಂತ ಬಯಸ್ತೀರಾ? ಸಂಗೀತ. ಯಾಕೆ? ಅವ್ರ ಟಾಸ್ಕ್ ಎಲ್ಲ ಚಲೋ ಮಾಡ್ತಾರೆ, ಆಟ ಆಡ್ತಾರೆ. ಮತ್ತೆ ಅವ್ರೆಲ್ಲೇ ಕರೆಕ್ಟ್ ಇರ್ತಿದ್ಲ ಅಲ್ಲೇ ವಾದ ಮಾಡೋದು, ಕರೆಕ್ಟ್ ಇದ್ದಲ್ಲೇ ಕರೆಕ್ಟ್ ಅಂತಾರೆ. ಕರೆಕ್ಟ್ ಅಂತ ಹೇಳ್ತಾರೆ, ಹಾಗಾಗಿ ಸಂಗೀತ ವಿನ್ ಆಗ್ಬೇಕಂತ ಅಂತೀರಾ? ಓಕೆ, ಅನ್ಕೋತೀರಾ? ನಮ್ಗೆ ವರ್ತೂರ್ ಸಂತೋಷ್. ಯಾಕೆ? ಅವರು ಹಳ್ಳಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಆಮೇಲೆ ಮಂದಿನ ಮಗ ಇದ್ದಾರೆ ಫಸ್ಟ್ ಆಫ್ ಆಲ್. ಆಮೇಲೆ ಹುಡುಗಿಯರಿಗೆ ಮರ್ಯಾದೆ ಕೊಡ್ತಾರೆ. ನಮಗಾಗಿ ಇಷ್ಟ, ಹಾಗಾಗಿ ವರ್ತೂರ್ ಸಂತೋಷ್ ಇಷ್ಟ. ವರ್ತೂರ್ ಸಂತೋಷ್. ಸರ್, ಯಾರು ವಿನ್ ಆಗ್ಬೇಕಂತ ಬಯಸ್ತೀರಾ? ನನ್ನ ಪ್ರತಾಪ್ ಮೇಡಮ್. ಯಾಕೆ? ಏನೋ ಮನುಷ್ಯ ತಪ್ಪು ಮಾಡ್ತಾನೆ, ಎಲ್ಲೋ ಒಂದ್ ಕಡೆ ಕ್ಷಮಿಸುವಂತ ಗುಣ ಬೇಕು. ಅವನು ತಮ್ಮ ತಪ್ಪನ ಒಪ್ಕೊಂಡಾನೆ. ನಿಜ. ಅದನ್ನ ಎಲ್ಲರೂ ಜನ ಎಲ್ಲ ಅವನ್ನ ಮರ್ತ ನಾವೇನ್ ಮಾಡ್ಬೇಕು ಅಂತ ಆಸೆ. ಯಾಕಂದ್ರೆ ಇಷ್ಟು ದಿವಸ ಅವ್ರ ಅಪ್ಪ ಅಮ್ಮನಿಂದ ತುಂಬಾ ದೂರ ಇದ್ದ ಅವನು. ಹೊರಗಡೆ ಜನ ಏನೇನು ಅನ್ಕೋತಾರೆ, ಅವ್ನ ಮನಸ್ಸಲ್ಲಿ ಏನು ಇತ್ತು ಯಾರು ಗೊತ್ತು. ನಿಜ ನಿಜ. ಅವ್ನ ತಪ್ಪನ ಅವ್ನು ತಿಳ್ಕೊಂಡಿದ್ದಾನೆ. ಜನ ಅವ್ನ ಸಪೋರ್ಟ್ ಮಾಡಿ ಏನ್ ಮಾಡಿಸ್ಬೇಕು, ಅವ್ರ ಅಪ್ಪ ಅಮ್ಮನ ತರ ಅವ್ರ ಅಪ್ಪ ಅಮ್ಮನ ಜೊತೆ ಅವ್ನ ಖುಷಿಯಾಗಿರ್ಬೇಕಂತ ಆಶಿಸ್ತೀರಾ? ನಿಜವಾಗ್ಲು. ಸೊ ಆಗಿದ್ರೆ ಒಂದ್ಸಲ ಆಲ್ ದ ಬೆಸ್ಟ್ ಹೇಳ್ಬಿಡಿ ಪ್ರಥಮ್ಗೆ. ಆಲ್ ದ ಬೆಸ್ಟ್ ಪ್ರಥಮ್. ಸಾರಿ, ಪ್ರತಾಪ್. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಓಕೆ, ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕಂತ ಅನ್ಕೋತೀರಾ? ಪ್ರತಾಪ್. ಯಾಕೆ? ಅವ್ರ ಇನ್ನು ಎದಕ್ಕೆ ಹಾಕ್ಬೇಕಂದ್ರೆ ಅವ್ರ ಟ್ಯಾಲೆಂಟ್ ಇದೆ ಅಲ್ಲ, ಸೊ ವಿನ್ ಆಗ್ಬೇಕು. ನೀವು? ಸಂಗೀತ. ಮೈಕ್ ಹತ್ರ ಹೇಳಿ. ಸಂಗೀತ. ಯಾಕೆ ಮೇಡಮ್? ಅವರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಆಟ ಆಡ್ತಾರೆ. ಕಾರ್ತಿಕ್. ಯಾಕೆ? ಎಲ್ಲಾದ್ರೊಳಗೂ ಇನ್ವಾಲ್ವ್ಮೆಂಟ್ ಜಾಸ್ತಿ ಐತಿ. ಸ್ಪೋರ್ಟ್ಸ್ ಲೈಕ್ ಲೀಡರ್ಶಿಪ್ ಕ್ವಾಲಿಟಿ ಅವರಲ್ಲಿದೆ, ಹಾಗಾಗಿ. ಓಕೆ, ಹಾಗಾದ್ರೆ ನಿಮ್ಮ ಕಾರ್ತಿಕ್ಗೆ ಆಲ್ ದ ಬೆಸ್ಟ್ ಹೇಳ್ಬಿಡಿ ಒಂದ್ಸಲ. ಆಲ್ ದ ಬೆಸ್ಟ್ ಕಾರ್ತಿಕ್. ಆಲ್ ದ ಬೆಸ್ಟ್ ಸಂಗೀತ. ಆಲ್ ದ ಬೆಸ್ಟ್ ಪ್ರತಾಪ್. ಓಕೆ, ಬಿಗ್ ಬಾಸ್ ಯಾರು ವಿನ್ ಆಗ್ಬೇಕು, ಯಾಕೆ ಅನ್ನೋದನ್ನ ನೀವು ಹೇಳಿ. ಕಾರ್ತಿಕ್ ವಿನ್ ಆಗ್ಬೇಕು. ಕಾರ್ತಿಕ್ ವಿನ್ ಆಗ್ಬೇಕು. ಯಾಕೆ? ಯಾಕಂದ್ರೆ ಅವ್ರು ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂಡ್ ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಚೆನ್ನಾಗಿ ಮಾಡ್ತಾರೆ ಅವರು, ಹಾಗಾಗಿ. ನಿಮ್ದು? ಸಂಗೀತ. ಸಂಗೀತ ವಿನ್ ಆಗ್ಬೇಕು. ಯಾಕೆ? ಅವಳ ತಗೋ ಡಿಸಿಷನ್ಸ್ ಎಲ್ಲ ಚೆನ್ನಾಗಿರ್ತೈತೆ, ಸೊ ಅದಕ್ಕೆ. ಸೊ ಬಿಗ್ ಬಾಸ್ ನೋಡ್ತಿರಲ್ವಾ, ಯಾರು ವಿನ್ ಆಗ್ಬೇಕಂತ ಅನ್ಕೋತೀರಾ? ನಮ್ಗೆ ಕಾರ್ತಿಕ್ ಮಹೇಶ್. ನಿಮ್ಗೆ? ವಿನಯ್. ಕಾರ್ತಿಕ್ ಯಾಕೆ ಸರ್? ಅಂದರೆ ಅವರು ಚೆನ್ನಾಗಿ ಆಡ್ತಾರೆ ಮತ್ತು ಅವ್ರದ್ದು ಒಂದು ಸ್ಟ್ರಾಟಜಿ ಚಲೋ ಇರುತ್ತೆ ಮತ್ತು ಅವರು ಒಳ್ಳೆ ವ್ಯಕ್ತಿ ಅಂತ ನಮಗೆ. ನೀವು ಯಾಕೆ ವಿನಯ್ ಅಂತ ಬಯಸ್ತೀರಾ? ಅವ್ರು ಚಲೋ ಟಾಸ್ಕ್ ಎಲ್ಲ ಕಂಪ್ಲೀಟ್ ಚೆನ್ನಾಗಿ ಮಾಡ್ತಾರೆ. ಓಕೆ.